ಅಯ್ಯೋ ಮೇಡಮ್, ನೀವ್ ನನ್ನ ಇಷ್ಟು ಪ್ರೀತಿಯಿಂದ ಕೂಸಿ ಅಂತ ಕರೆದ್ರಾ? ಹೌದು ಗೀತಾ, ಯಾಕೆ ಕರಿಬಾರ್ದಾಗಿತ್ತಾ? ಅಯ್ಯೋ ಮೇಡಮ್, ಆತರ ಎಲ್ಲ ಏನೂ ಇಲ್ಲ. ಇಷ್ಟು ದಿವಸದಲ್ಲಿ ನಮ್ಮ ಮನೇಲಿ ಯಾರು ಆತರ ಕರ್ದಿಲ್ಲ ಮೇಡಮ್. ನೀವಿಷ್ಟು ಪ್ರೀತಿಯಿಂದ ಕರೆದ್ರಲ್ಲ, ಅದಕ್ಕೆ ಮನ್ಸು ಚುರುಕ್ಕಂತು. ತುಂಬಾ ಖುಷಿ ಆಯ್ತು ಮೇಡಮ್. ನಿನ್ನನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿಮ್ಮ. ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕನ್ನೋ ನಿನ್ ಮನೋಭಾವ ನನಗೆ ಬಹಳ ಇಷ್ಟ ಆಯ್ತು. ಎತ್ರಕ್ ಹೋಗ್ತೀಯ ನೀನ್ ಬಿಡು. ಮೇಡಮ್, ನೀವ್ ಮನ್ಸ್ ಮಾಡಿದ್ರೆ ಅದ್ ಎಷ್ಟೊತ್ ಹೇಳಿ ಕೋಟಿ ಕೋಟಿ ಎಣ್ಣಿಸ್ಬೋದು. ಅಲ್ಲ, ನಿನ್ ಮನೆನಾಗ ಒಬ್ಬ DC ಇರ್ಬೇಕಾದ್ರ ನೀನ್ ಯಾಕೆ ಇಷ್ಟೊಂದು ಶ್ರಮ ಪಡ್ಬೇಕಾ? ಅಯ್ಯೋ ಮೇಡಮ್, ಪಲ್ಲವಿ ಕತೆ ಬಿಡಿ. ಏನಾದ್ರೂ ಹೆಲ್ಪ್ ಮಾಡು ಅಂತ ಕೇಳಿದ್ರೆ ರೂಲ್ಸ್ ರೆಗ್ಯುಲೇಷನ್ ಅಂತ ಏನೇನೋ ಮಾತಾಡ್ತಾಳೆ. ಅವಳ ಸವಾಸನೇ ಅಲ್ಲ. ಅಂದಾಗೆ ಗೀತಾ, ನೀನ್ ಪಲ್ಲವಿ ಅಂದಾಗ ನನ್ಗೊಂದ್ ವಿಷಯ ನೆನ್ಪಾಯ್ತಾ? ಈಗ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡ ಮತ್ತ. ಅಯ್ಯೋ ಮೇಡಮ್, ಆತರ ಎಲ್ಲ ಏನೂ ಇಲ್ಲ. ಅದೇನಂತ ಹೇಳಿ. ಊರ್ ಮಂದಿ ಏನೇನೋ ತಲೆ ಹರಟೆ ಮಾತಾಡ್ತಾ ಕೂತಾರಲ್ಲ. ಏನ್ ಮಾತಾಡ್ತಿದ್ದಾರೆ ಮೇಡಮ್ ಪಲ್ಲವಿ ಬಗ್ಗೆ? ಪಲ್ಲವಿ ವಿಕ್ರಾಂತ್ ಇಬ್ರು ಜೊತೆ ಜೊತೆಗೆ ಓಡಾಡ್ತಿದ್ದಾರೆ. DC ಆದವರು ಈ ಕೊಲೆ ಆರೋಪಿ ಜೊತೆ ಯಾಕೆ ಓಡಾಡ್ಬೇಕು ಹೇಳ? ಅಯ್ಯೋ ಮೇಡಮ್, ಅವ್ರಿಬ್ಬರದು ಇದ್ದಿದ್ದೆ. ಹೊರಗಡೆನೋ ಅವ್ನ್ ನಮ್ಮನೆಗೆ ಬರ್ತಾನೆ. ವಾರದಲ್ಲಿ 2 ಸತಿ ಇಲ್ಲಿಗೆ ಬರತ್ ಖಾಯಮ್ಮು. ಓ ಹೌದಾ? ಏನ್ ಮಾತಾಡ್ತಾರ? ಮೇಡಮ್, ಆ ವಿಕ್ರಾಂತ್ ಮಗ ಮತ್ತೆ ನಮ್ ಪಲ್ಲವಿ ಮಗಳು ಇಬ್ರು ಫ್ರೆಂಡ್ಸು. ಆ ವಿಕ್ರಾಂತ್ ಮಗ ಡೈಲಿ ನಮ್ ಪಲ್ಲವಿ ಕಾಲ್ ಮಾಡೋದು, ಕತೆ ಹೇಳು ಅಂತ ಹೇಳೋದು. ಇವಳು ಗಂಟೆಗಟ್ಲೆ ಕತೆ ಹೇಳ್ತಾಳೆ. ಅಟ್ಲೀಸ್ಟ್ ಕತೆ ಹೇಳಿದ್ಮೇಲೆ ಕಾಲ್ ಕಟ್ ಮಾಡ್ತಾಳ? ಇಲ್ಲ. ಈ ವಿಕ್ರಾಂತ್ ಮತ್ತೆ ಇವಳು ಇಬ್ರು ಮಾತಾಡ್ತಾನೆ ಇರ್ತಾರೆ. ಅದೇನ್ ಮಾತಾಡ್ತಾರೋ ನನಗಂತೂ ಒಂದು ಗೊತ್ತಿಲ್ಲ.